ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದಿನ ಈ ರಾಷ್ಟ್ರ ಕಂಡಂತಹ ಮಹಾನ್ ನಾಯಕ ಸೋಷಿಯಲ್ ಸಮಾಜಗಳ ಬೇಳೆಗಾಗಿ ಸರ್ವಸ್ವ ತ್ಯಾಗ ಮಾಡಿದಂಥ ಮಹಾಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ಅಂದರೆ ಇಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ನಗಲಿ 68 ವರ್ಷ. ಈ ಒಂದು ದಿನವನ್ನು ನಾವು ದುಃಖದ ದಿನ ಅಂತೇಳಿ ಆಚರಣೆ. ಈ ಸಂದರ್ಭದಲ್ಲಿ ನಾವು ತಾಲೂಕು ಆಡಳಿತ ವತಿಯಿಂದ ತಹಸೀಲ್ದಾರ್, ವಿಇಒ, ಸಮಾಜ ಕಲ್ಯಾಣಾಧಿಕಾರಿಗಳು, ಪುರಸಭಾ ಅಧ್ಯಕ್ಷರು, ದಲಿತ ಹಿರಿಯ ಮುಖಂಡರುಗಳು, ಎಲ್ಲ ಸರ್ಕಾರಿ ನೌಕರರು ನಾವೆಲ್ಲ ಕೂಡ ಸೇರಿ ಬಾಬಾ ಸಾಹೇಬ್ ಅವರು ನಮ್ಮ ಹಗಲಿದ ಈ ದಿನವನ್ನು ಬಹಳಷ್ಟು ದುಃಖದಿಂದ ಇವತ್ತು ನಾವೆಲ್ಲ ಕೂಡ ಇದನ್ನು ಇಲ್ಲಿ ಸ್ಮರಣೆ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಬಹುಶಃ ಪ್ರಪಂಚದಲ್ಲೇ ಅತ್ಯುನ್ನತ ಸಂವಿಧಾನ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ. ಇದು ಅಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದರೂ ಕೂಡ ಸಂವಿಧಾನವನ್ನು ಬರೆಯದೇ ಇದ್ದಿದ್ದರೆ ಇಂದಿಗೂ ಕೂಡ ಅನೇಕ ಶೋಷಿತ ಸಮುದಾಯಗಳು ಸಮಾಜದಲ್ಲಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಅಧಿಕಾರ ಸಿಗ್ತಾ ಇರಲಿಲ್ಲ, ಸರಿಸಮಾನವಾಗಿ ನಾವು ಸಮಾಜದಲ್ಲಿ ಬಾಳ್ವೆ ಮಾಡೋಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಇಂಥ ಮಹಾನ್ ಪುರುಷನನ್ನು ಇವತ್ತು ನಾವು ಕಳ್ಕೊಂಡು ಇಂದಿಗೆ 68 ವರ್ಷಗಳಾಯಿತು. ಬಹುಶಃ ಇಂಥ ಮಹಾನ್ ಚೇತನ ಮತ್ತೆ ಹುಟ್ಟಿ ಬಂದು ಕೆಳ ಸಮುದಾಯಗಳನ್ನು, ಸಮಾಜಗಳನ್ನು ಸರಿದಾರಿಗೆ ತೆಗೆದುಕೊಳ್ಳುವ ಕೆಲಸವನ್ನು ಮಾಡೋದಕ್ಕೆ ಅವರ ಪ್ರೇರಣೆ ಇರಲಿ ಅಂತೇಳಿ ಹೇಳ್ತಾ ನಾವೆಲ್ಲರೂ ಇವತ್ತು ಆ ಮಹಾಸ್ಮರಣ ಏನಿವತ್ತು ಪರಿನಿರ್ವಾಣ ಆದರೂ ಆ ದಿನವನ್ನು ಇವತ್ತು ನಾವೆಲ್ಲ ಕೂಡ ಆಚರಣೆ ಮಾಡಿ ಸೇರಿದ್ದೀವಿ. ಬಹುಶಃ ಅವರ ಆದರ್ಶಗಳು, ಅವರ ಮಾರ್ಗದರ್ಶನ ಇವೆಲ್ಲವನ್ನು ಕೂಡ ನಾವೆಲ್ಲ ಬಳಸ್ಕೊಂಡ್ರೆ ಸರಿಸಮಾನದ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನಗಳನ್ನು ನಾವು ಸಲ್ಲಿಸ್ತೇವೆ. 1956ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಧನರಾಗ್ತಾರೆ. ಈ ದಿನವನ್ನು ನಾವು ಬ್ಲ್ಯಾಕ್ ಡೇ ಅಂತ ಕರೀತೇವೆ, ಕಪ್ಪು ದಿನ ಅಂತೇಳಿ ಆಚರಣೆ ಮಾಡ್ತೇವೆ. ಅವರು ಇಂದಿಗೆ 68 ವರ್ಷಗಳು ಸಂದಿದೆ ಅವರು ಪರಿನಿರ್ವಾಣವಾಗಿ. ಬಟ್ ಆದರೆ ಅವರ ಬರೆದಂಥ ಬರಹಗಳು, ಭಾಷಣಗಳು, ಅವರ ಮೌಲ್ಯಗಳು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಕಾಲಕ್ಕೂ ಕೂಡ ಸತ್ಯವಾಗಿ ಇನ್ನೂ ಕೂಡ ಉಳ್ಕೊಳ್ತಾನೆ ಇದೆ. ಯಾಕಂತಂದರೆ ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಕೂಡ ನಮ್ಮ ಸಂವಿಧಾನವನ್ನು ಹೊಗಳ್ತಾ ಇದೆ. ಯಾಕಂದರೆ ಅಕ್ಕಪಕ್ಕದ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಈಗಾಗಲೇ ರಚನೆ ಮಾಡಿಕೊಂಡಿರ್ತಕ್ಕಂಥ ಸಂವಿಧಾನಗಳು ಎಲ್ಲ ಹೋಗಿಬಿಟ್ಟಿದೆ. ಆದರೂ ಕೂಡ ನಮ್ಮ ಭಾರತದ ಸಂವಿಧಾನ 75 ವರ್ಷಗಳು ಸಂದರೂ ಕೂಡ ಈಗಲೂ ಕೂಡ ಅದು ಜೀವಂತವಾಗಿ ಇನ್ನೂ ಈ ಪ್ರಸ್ತುತ ಕಾಲಕ್ಕೆ ಅದು ನಮ್ಮನ್ನು ಆಳಿಸ್ಕೊಳ್ತಾ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದ್ದರಿಂದ ಈ ಒಂದು ಸುಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಮೌಲ್ಯಗಳನ್ನು, ಅವರ ಆದರ್ಶವನ್ನು ನಾವು ಎಲ್ಲ ಸಮಾಜಕ್ಕೆ
ಮಕ್ಕಳಿಗೆ ಅದನ್ನು ತಿಳಿ ಹೇಳಬೇಕಾಗಿದೆ. ಅಂಥ ಮಹಾನ್ ಚೇತನ ಶಕ್ತಿ ನಮ್ಮಲ್ಲಿ ಮತ್ತೆ ಹುಟ್ಟು ಬರಲಿ ಅಂತ ನಾನು ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ.